श्री श्री गुरु गौरांग की जय। श्रील प्रभुपाद की जय। कृष्ण कृष्ण नमो श्रीपादाय कृष्ण पृष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। वंदेहं श्रीगुरो श्रीयुतपदकमलं श्रीगुरो वैष्णवांश श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सगणललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत शिवासादि गौरभक्त। हरे कृष्ण 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 हरे हरे, हरे राम 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 हरे हरे। हरे कृष्ण। ಶುಕ್ರವಾರದಿಂದ ಕಾರ್ತಿಕ್ ಮಾಸ ಪ್ರಾರಂಭವಾಗ್ತದೆ. ಇದಕ್ಕೆ ಶಾಸ್ತ್ರದಲ್ಲಿ ದಾಮೋದರ ಮಾಸನ ಅಂತ ಹೇಳ್ತಾರೆ. ಆಕ್ಚುಲಿ ಪ್ರತಿಯೊಂದು 12 ತಿಂಗಳು ಏನಿದೆಯಲ್ಲ, 12 ಮಾಸ, ಪ್ರತಿಯೊಂದು ಮಾಸಕ್ಕೆ ಏನಿದೆ ಒಂದು ಭಗವಂತನ ಹೆಸರು. ಈಗ ಇದಕ್ಕಿಂತ ಹಿಂದಿರುವುದು ಅಶ್ವಿನ್ ಮಾಸ. ಅಶ್ವಿನ್ ಮಾಸಕ್ಕೆ ಋಷಿಕೇಶ ಮಾಸ, ಪದ್ಮನಾಭ ಮಾಸ. ಸೊ ಹೀಗೆ ಪದ್ಮನಾಭ, ಋಷಿಕೇಶ, ಕೇಶವ, ದಾಮೋದರ, ಸೊ ಹೀಗೆ 12 ಮಾಸಗಳಿಗೆ ಭಗವಂತನ 12 ಮಾಸಗಳಲ್ಲಿ ವಿಶೇಷ ಲೀಲೆಗಳ ಅನುಸಾರವಾಗಿ ಆ ಮಾಸಕ್ಕೆ ಈ ಥರ ಹೆಸರು ಕೊಡ್ತಾರೆ. ಉದ್ದೇಶ ಏನು? ಈ ಥರ ಈಗ ಉದ್ದೇಶ ಏನಂದರೆ ಯಾವಾಗಲೂ ಕೃಷ್ಣನ ಸ್ಮರಣೆ ಆಗಲಿ. ಏನಕೇನ ಪ್ರಕಾರೇಣ ಮನ ಕೃಷ್ಣ ನಿವೇಶಯೇತ್ ಅಂತೇಳಿ ಉಪದೇಶ. ಏನು? ಯಾವುದಾದ್ರೂ ರೀತಿಯಲ್ಲಿ, ಒಂದು ರೀತಿ ಅಥವಾ ಇನ್ನೊಂದು ರೀತಿಯಿಂದ ಯಾವಾಗಲೂ ಮನಸ್ಸನ್ನು ಕೃಷ್ಣನ ಮೇಲೆ ನಾವು ಸ್ಥಾಪಿಸಬೇಕು ಅಂಥೇಳಿ ಈ ಥರ. ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿ. ಈಗ ಸ್ನಾನ ಮಾಡ್ತೀವಿ. ಸ್ನಾನ ಮಾಡುವಾಗ ಒಂದು ಶ್ಲೋಕ ಹೇಳ್ಬೇಕಂತೇಳಿ ಅದಕ್ಕೆ ಮಾನಸಿಕ ಸ್ನಾನ ಅಂತ ಹೇಳ್ತಾರೆ. ಓಮ ಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಾಗತೋಪಿ ವಾ ಯ ಸ್ಮರೇತ್ ಪುಂಡರೀಕಾಕ್ಷಂ ಸ ಮಾರ್ಗಾಭ್ಯಂತರ ಶುಚಿಃ. ಓಂ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು 3 ಬಾರಿ ಈ ಥರ ಪ್ರತಿದಿನ ಸ್ನಾನ ಮಾಡ್ತೀವಿ. ಆಮೇಲೆ ನಾವು ತಿಲಕ ಧಾರಣೆ ಮಾಡ್ತೀವಿ. ತಿಲಕ ಧಾರಣೆ ಮಾಡ್ತೀವಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದರ ಗುರುಗಳು ಯಾರು ತಿಲಕ, ಯಾರ ಹಣೆ ಮೇಲೆ ತಿಲಕಿರಲ್ಲ ಅದು ಸ್ಮಶಾನದ ಸ್ಮಶಾನ ಅಂತ. ಅವಾಗಲೂ ನಾವೇನು ಮಾಡ್ತೀವಿ? ಭಗವಂತನನ್ನು ಸ್ಮರಣೆ ಮಾಡ್ತೀವಿ. ಇಲ್ಲಿ ಕೇಶವ ಪ್ರತಿಯೊಂದು 12 ಸ್ಥಾನದಲ್ಲಿ ಭಗವಂತನ ಬೇರೆ ಬೇರೆ ನಾಮಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ಸೊ ಹೀಗೆ ಪ್ರತಿಯೊಂದು ಅದರಲ್ಲಿ ಭಗವಂತ
ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತಚಿತ್ ಸರ್ವೇ ವಿಧಿ ನಿಷೇಧಶು ಏತಯೋ ದೇವ ಕಿಂಕರ. ನಾವು ಶಾಸ್ತ್ರದಲ್ಲಿ ಅಥವಾ ಯಾವುದೇ ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡ್ತೀವಿ. ಅದರ ಉದ್ದೇಶ ಏನು? ಯಾವಾಗಲೂ ವಿಷ್ಣು ಅಥವಾ ಕೃಷ್ಣನನ್ನು ಸ್ಮರಣೆ ಮಾಡಿ ಅವನನ್ನು ಮರೆಯದೇ ಇರುವುದು. ಎಲ್ಲ ವಿಧಿ ನಿಷೇಧಗಳು ಈ ಒಂದು ವಿಧಿ ಏನಿದೆ ಅಲ್ಲ, ಅವನನ್ನು ಯಾವಾಗಲೂ ಸ್ಮರಣೆ ಮಾಡೋದು ಮತ್ತು ಅವನನ್ನು ಮರೆಯದೇ ಇರೋದು ಅದಕ್ಕೆ ಸಹಾಯಕ ಪೂರಕವಾಗಿರುತ್ತೆ. ಅಥವಾ ಅವುಗಳನ್ನು ಮಾಡುವ ಉದ್ದೇಶ ಈ ಹಂತಕ್ಕೆ ಬರಬೇಕು. ಕೊನೆಗೆ ಈ ಹಂತಕ್ಕೆ ಬರಬೇಕಂತೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತಚಿತ್. ಸೊ ಹೀಗೆ ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡೋದು. ಸೊ ಈ ಮಾಸಕ್ಕೆ ದಾಮೋದರ ಮಾಸ ಅಂತ ಹೇಳ್ತಾರೆ. ಸೊ ಈ ಮಾಸ ವಿಶೇಷವಾಗಿ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು. ಸೊ ಈ ದಾಮೋದರ ಮಾಸದಲ್ಲಿ ನಾವೇನು ಮಾಡ್ತೀವಿ? ಊರ್ಜ ವ್ರತವನ್ನು ಪಾಲನೆ ಮಾಡ್ತೀವಿ. ಅದಕ್ಕೆ ಕಾರ್ತಿಕ ವ್ರತಕ್ಕೆ ಏನು ಊರ್ಜ ವ್ರತನೂ ಅಂತ ಹೇಳ್ತಾರೆ. ಸೊ ಊರ್ಜ ವ್ರತ ಮತ್ತು ಶ್ರೀಮತಿ ರಾಧಾರಾಣಿಗೆ ಊರ್ಜೇಶ್ವರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ ಇದು ಈ ಊರ್ಜ ವ್ರತ ಏನಿದೆ ಅಲ್ಲ, ಅದು ಶ್ರೀಮತಿ ರಾಧಾರಾಣಿಗೂ ತುಂಬ ಪ್ರಿಯವಾದದ್ದು. ಊರ್ಜೇಶ್ವರಿ. ಸೊ ಊರ್ಜ ವ್ರತ ಅಂದರೆ ಏನು? ಸೊ ಸಾಮಾನ್ಯವಾಗಿ ಊರ್ಜ ವ್ರತದಲ್ಲಿ 3 ಅಂಶಗಳನ್ನು ಹೇಳಿದೆ. 3 ಅಥವಾ 4 ಅಂಶಗಳು. 3 ಅಂಶ ಒಂದು ಸಾಮಾನ್ಯವಾದದ್ದು. ನಾವು ದಾಮೋದರನಿಗೆ ದೀಪ ಅರ್ಪಣೆ ಮಾಡಿ ದಾಮೋದರ ಅಷ್ಟಕವನ್ನು ನಾವು ಪಾರಾಯಣ ಮಾಡ್ತೀವಿ, ಪಾಠ ಮಾಡ್ತೀವಿ. ಅದನ್ನು ಹಾಡೋದು ದಾಮೋದರ ಅಷ್ಟಕವನ್ನು. ದಾಮೋದರ ಅಷ್ಟಕವನ್ನು ಹಾಡಿ ದಾಮೋದರನಿಗೆ ದೀಪವನ್ನು ಅರ್ಪಣೆ ಮಾಡೋದು. ಅದಾದ ನಂತರ ಹೆಚ್ಚು ನಾಮ ಸಂಕೀರ್ತನೆ ಮಾಡೋದು. ಇನ್ನೊಂದು ಅಂಶ ಮಥುರಾದಲ್ಲಿ ಮಥುರಾ ವಾಸ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಕಾರ್ತಿಕ ಮಾಸದಲ್ಲಿ ಎಲ್ಲ ಭಕ್ತರು ಬೃಂದಾವನಕ್ಕೆ ಭೇಟಿ ಕೊಡ್ತಾರೆ. ಒಂದೊಂದಿಷ್ಟು ಭಕ್ತರು 1 ತಿಂಗಳು ಪೂರ್ತಿ ಕಾರ್ತಿಕ ಮಾಸವನ್ನು ಮಥುರಾ ಬೃಂದಾವನದಲ್ಲಿ ಕಳೀತಾರೆ. ಸಾಮಾನ್ಯವಾಗಿ ನಾವು ಆರಂಭಿಕರು, ಭಕ್ತಿಯಲ್ಲಿ ಆರಂಭಿಕರಿಗೆ 3 ದಿನಕ್ಕಿಂತ ಹೆಚ್ಚು ಇರಬಾರ್ದು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಸೊ ಇದ್ರ ಮಹತ್ವ ಏನು? ಊರ್ಜ ವ್ರತದ ಮಹತ್ವ, ಕಾರ್ತಿಕ ವ್ರತದ ಮಹತ್ವ ಇಲ್ಲಿ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧು. ರೂಪ ಗೋಸ್ವಾಮಿ ಇಲ್ಲಿ 6 ಜನ ಇದ್ದಾರಲ್ಲ, 6 ಜನ ಷಡ್ ಗೋಸ್ವಾಮಿ ಅಂತ ಹೇಳಿ ತುಂಬ ಪ್ರಸಿದ್ಧ. 6 ಜನ ಗೋಸ್ವಾಮಿಗಳು. ಅವ್ರ ಬಗ್ಗೆ ಹೇಳಿದೆ. ನಾನಾ ಶಾಸ್ತ್ರ ವಿಚಾರ ನೈಕ ನಿಪುಣೋ ಸದ್ಧರ್ಮ ಸಂಸ್ಥಾಪಕವು. ಇಲ್ಲಿ ಒಂದು ಷಡ್ ಗೋಸ್ವಾಮಿ ಅಷ್ಟಕ ಅಂತ ಹೇಳಿ ಒಂದು ಗೀತೆ ಇದೆ. ಶ್ರೀನಿವಾಸಾಚಾರ್ಯ ಅಂತ ಹೇಳಿ ಅವರು ಅದನ್ನು ರಚನೆ ಮಾಡಿದವರು. ಆ ಷಡ್ ಗೋಸ್ವಾಮಿ ಅಷ್ಟಕದಲ್ಲಿ ಈ 6 ಗೋಸ್ವಾಮಿಗಳ ಬಗ್ಗೆ ಏನಿದೆ? ನಾನಾ ಶಾಸ್ತ್ರ ವಿಚಾರ ನೈಕ ನಿಪುಣೋ ಸದ್ಧರ್ಮ ಸಂಸ್ಥಾಪಕವು. ಎಲ್ಲ ಪ್ರಕಾರದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವರು ಸದ್ಧರ್ಮವನ್ನು ಸ್ಥಾಪನೆ ಮಾಡೋದರಲ್ಲಿ ತೊಡಗಿದ್ರು. ಅಥವಾ ಸದ್ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ನಾನಾ ಪ್ರಕಾರದ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ನಾನಾ ಅಥವಾ ನಿಪುಣ ಅಂದರೆ ಏನು? ಅದರಲ್ಲಿ ಅವರು ದಕ್ಷರಾಗಿದ್ದರು. ಶಾಸ್ತ್ರಾರ್ಥದಲ್ಲಿ, ಶಾಸ್ತ್ರ ಚಿಂತನೆಯಲ್ಲಿ ದಕ್ಷರಾಗಿದ್ದರು. ಸೊ ರೂಪ ಗೋಸ್ವಾಮಿ ಅವರ ಒಂದು ಗ್ರಂಥ ಏನು? ಭಕ್ತಿ ರಸಾಮೃತ ಸಿಂಧು. ಅದರಲ್ಲಿ ಭಕ್ತಿಯ ವಿಜ್ಞಾನವನ್ನು ಅವರು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಲಾಗಿದೆ. ಭಕ್ತಿ ರಸಾಮೃತ ಸಿಂಧು.
ಇಲ್ಲಿ ಅದಕ್ಕೆ ಕೆಳಗಡೆ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ, ದ ಕಂಪ್ಲೀಟ್ ಸೈನ್ಸ್ ಆಫ್ ಭಕ್ತಿ ಯೋಗ, ಭಕ್ತಿ ಯೋಗದ ಸಂಪೂರ್ಣ ವಿಜ್ಞಾನ ಅಂತ. ಸೊ ನಾವು ನೋಡ್ತೀವಿ ಇದರಲ್ಲಿ ತುಂಬ ಅದ್ಭುತವಾದ ಗ್ರಂಥ. ಈ ಭಕ್ತಿ ಅಂದರೆ ಏನು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ನಾವು ಒಂದು ಶ್ಲೋಕದ ಮೇಲೆ ನಾವು ಎಷ್ಟೋ ಪ್ರವಚನಗಳನ್ನು ಮಾಡಿದ್ದೀವಿ. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮ ಜನಾಮೃತ ಆನುಕೂಲೇನ ಕೃಷ್ಣನು ಶೀಲನಂ ಭಕ್ತಿ ಉತ್ತಮ ಭಕ್ತಿ ಅಂದರೆ ಏನು, ಶುದ್ಧ ಭಕ್ತಿ ಅಂದರೆ ಏನು, ಪರಾಭಕ್ತಿ ಅಂದರೆ ಏನು, ಕೇವಲ ಭಕ್ತಿ, ಅನನ್ಯ ಭಕ್ತಿ, ಅವ್ಯವಿಚಾರಿಣಿ ಭಕ್ತಿ, ಹೀಗೆ ಅನೇಕ ಶಬ್ದಗಳು. ಸೊ ಈ ಭಕ್ತಿ ರಸಾಯನ ಸಿಂಧುದಲ್ಲಿ ಭಕ್ತಿಯ 64 ಅಂಗಾಂಗಗಳನ್ನು ವರ್ಣನೆ ಮಾಡಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಕ್ತಿ ಅಂದರೆ ಏನು ಮಾಡಬೇಕು, ಹೌ ಟು ಎಕ್ಸಿಕ್ಯೂಟ್ ಭಕ್ತಿ ಡಿವೋಷನಲ್ ಸರ್ವಿಸ್, ನಾವು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಅದರಲ್ಲಿ 64 ಅಂಶಗಳನ್ನು ಅವರು ವರ್ಣನೆ ಮಾಡಿ ಭಕ್ತಿ ಅಂಗಾಂಗಗಳು, ಭಕ್ತಿ ಅಂಗಾಂಗಗಳು. ಈಗ ಭಾಗವತದಲ್ಲಿ ನಾವು ನೋಡ್ತೀವಿ, ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಏನು ಕೇಳಿದ್ರು ಪ್ರಶ್ನೆ, ನೀನು ಗುರುಕುಲದಲ್ಲಿ ಓದಿದ ಎಲ್ಲ ವಿಷಯಗಳಲ್ಲಿ ಸರ್ವೋನ್ನತವಾದ ವಿಷಯ ಏನು ಅಂತ. ಅದಕ್ಕೆ ಉತ್ತರವಾಗಿ ಪ್ರಹ್ಲಾದ ಏನು ಹೇಳಿದ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಶೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂಥೇಳಿ ಈ 9 ಅಂಗಗಳನ್ನು, ಇದಕ್ಕೆ ನವವಿಧ ಭಕ್ತಿ ಅಂತ ತುಂಬ ಪ್ರಸಿದ್ಧವಾದದ್ದು. ಆ್ಯಕ್ಚುಲಿ ಇದೇ 9 ವಿಧಗಳ ಭಕ್ತಿ ಏನಿದೆಯಲ್ಲ, 9 ಪ್ರಕಾರಗಳ ಭಕ್ತಿ ಏನಿದೆಯಲ್ಲ, ಇದನ್ನೇ 64 ಆಗಿ ಏನು ಮಾಡ್ತಾರೆ, ವಿಸ್ತರಣೆ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಅರ್ಚನೆ ಅಂತೇಳಿ ಬರ್ತದೆ. ಅರ್ಚನೆ ಅಂದರೆ ಭಗವಂತನಿಗೆ ಅರ್ಚನೆ, ಸೇವೆ ಮಾಡೋದು, ಪೂಜೆ, ಆರಾಧನೆ, ಅದು ಒಂದು 40 ಅಂಶಗಳಾಗಿ ವಿಸ್ತರಣೆ ಆಗುತ್ತೆ. ಸೊ ಹೀಗೆ ಇವು ಭಕ್ತಿಯ 64 ಅಂಗಗಳು. ಅದರಲ್ಲಿ ಒಂದು ಅಂಗವನ್ನು ರೂಪಗೋಸ್ವಾಮಿ ಏನು ಹೇಳ್ತಾರೆ, ಅತ ಊರ್ಜಾದಾರು, ಊರ್ಜ ವ್ರತವನ್ನು ಅಥವಾ ಕಾರ್ತಿಕ ವ್ರತವನ್ನು ಪಾಲನೆ ಮಾಡೋದು. ಇದು 58ನೇದು. 64ರಲ್ಲಿ 58ನೇದು ಯಾವುದು, ಅತ ಊರ್ಜಾದಾರ. ಅದರ ಮಹತ್ವವನ್ನು ಹೇಳ್ತಾರೆ, ಯಥಾ ದಾಮೋದರೋ ಭಕ್ತವತ್ಸಲೋ ವಿದಿತೋ ಜನೇ ತಸ್ಯಾಹಂ ತಾದೃಶೋ ಮಾಸಃ ಸ್ವಲ್ಪ ಮನ್ಕುರು ಕಾರಕಃ. ಯಥಾ ದಾಮೋದರ ಭಕ್ತವತ್ಸಲೋ ವಿದಿತೋ ಜನೇ, ಎಲ್ಲ ಜನರಿಗೆ ದಾಮೋದರನು ಭಕ್ತವತ್ಸಲ ಅಂಥೇಳಿ ಇದು ಗೊತ್ತಿದ್ದ ಮಾತು ಅಂತ. ವಿದಿತೋ ಅಂತ ಇದು ಗೊತ್ತಿದ್ದ ಮಾತು, ದಾಮೋದರನು ಭಕ್ತವತ್ಸಲ ಅಂತ. ಆ ಶ್ಲೋಕ ಹೋದ್ವಾರ ನಾವು ನೆನಪು ಮಾಡ್ಕೋತಾ ಇದ್ದೀವಿ. ಬೃಹತ್ ಗೌತಮಿಯ ತಂತ್ರದಲ್ಲಿ ಏನು ಹೇಳಿದೆ, ತುಳಸಿ ದಳಮಾತೇನ ಜಲಸ್ಯ ಚುಲುಕೇನವ ವಿಕ್ರೀನತ ಸ್ವಮಾತ್ಮನ ಭಕ್ತೇಭ್ಯೋ ಭಕ್ತವತ್ಸಲ. ಭಗವಂತನ ಭಕ್ತವತ್ಸಲತೆಯನ್ನು ಏನು ಹೇಳಿದೆ, ಭಗವಂತ ಬರೀ ನಾವು ಭಗವಂತನಿಗೆ ತುಳಸಿ ದಳ ಮತ್ತು ಸ್ವಲ್ಪ ನೀರನ್ನು ಅರ್ಪಣೆ ಮಾಡಿದರೆ ತನ್ನನ್ನೇ ತಾನು ಮಾರ್ಕೊಂಡು ಬಿಡ್ತಾನೆ ಆ ಭಕ್ತನಿಗೆ. ವಿಕ್ರೀನತೋ ಸ್ವಮಾತ್ಮನ ಭಕ್ತೇಭ್ಯೋ ಭಕ್ತವತ್ಸಲ. ಸೊ ಅದು ಭಕ್ತವತ್ಸಲ. ನಾವು ಏನು ಮಾಡಬೇಕು, ಬರೀ ಇಷ್ಟು ಸರಳ ಭಗವಂತನನ್ನು ಪ್ರಸನ್ನ ಮಾಡೋದು, ಬರೀ ಸ್ವಲ್ಪ ಜಲ ಮತ್ತು ತುಳಸಿ ಜಲವನ್ನು ಅರ್ಪಣೆ ಮಾಡಿದರೆ ಸಾಕು ಅಂತ ಹೇಳಿ. ತುಂಬ ಸರಳ ಭಕ್ತಿ ಮಾಡೋದು. ಭಗವಂತ ಅಷ್ಟು ಪ್ರಸನ್ನನಾಗಿದ್ದ, ತನ್ನನ್ನು ತಾನು ಮಾರ್ಕೊಂಡು ಬಿಟ್ಟ. ವಿಕ್ರೀನತೆ ಸ್ವಮಾತ್ಮನ ಭಕ್ತೇಭ್ಯೋ, ಆ ಭಕ್ತನಿಗೆ ಭಕ್ತವತ್ಸಲ. ಯಾರು ತುಳಸಿ ಜಲ ಮತ್ತು ನೀರನ್ನು ಅರ್ಪಣೆ ಮಾಡ್ತಾರೆ ಭಗವಂತ. ಸೊ ಹೀಗೆ ದಾಮೋದರ ಕೃಷ್ಣ ಅವನು ಭಕ್ತವತ್ಸಲ ಅಂಥೇಳಿ ಎಲ್ಲರಿಗೂ ಗೊತ್ತಿದ್ದ ಮಾತು.
ತಸ್ಯಾಹಂ ತಾದೃಶೋ ಮಾಸಃ ಸ್ವಲ್ಪಮ್ಯಪೂರ್ವಕಾರಕಃ. ತಾದೃಶೋ ಮಾಸ, ಅವನ ಮಾಸ, ದಾಮೋದರ ಮಾಸ ಅಂದರೆ ಇದು ಕಾರ್ತಿಕ ಮಾಸ. ಅದು ಏನು ತುಂಬ ಸ್ವಲ್ಪಮ್ಯಪೂರ್ವಕಾರಕ, ಸ್ವಲ್ಪನೂ ನಾವು ಭಕ್ತಿ ಮಾಡಿದರೆ, ಭಕ್ತಿ ಸೇವೆ ಮಾಡಿದರೆ ಭಗವಂತನಿಗೆ ಆ ಮಾಸ ಏನಿದೆ ಅಲ್ಲ ಉರುಕಾರಕ, ಆ ಭಕ್ತಿ ಸ್ವಲ್ಪ ಭಕ್ತಿಯನ್ನು ಸ್ವಲ್ಪ ಉರುಕಾರಕ, ಸ್ವಲ್ಪ ಭಕ್ತಿಯನ್ನು ಅದು ಏನು ಮಾಡಿಬಿಡುತ್ತೆ, ಉರು ಅಂದರೆ ಹೆಚ್ಚಿಗೆ ಮಾಡಿಬಿಡುತ್ತೆ, ಅದನ್ನು ದೊಡ್ಡದು ಮಾಡಿಬಿಡುತ್ತೆ. ಅತಿ ಉರು ಅಂದರೆ ತುಂಬ ಅತಿ ಹೆಚ್ಚು. ಉರುಕಾರಕ ಭಗವಂತನಿಗೆ ಒಂದು ಹೆಸರು ಉರುಕ್ರಮ ಅಂತ ಹೇಳಿ. ವಿಶೇಷವಾಗಿ ವಾಮನ ಅವತಾರ ಉರುಕ್ರಮ ಅಂದರೆ ಏನು, ಯಾರೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರಲ್ಲ, ಅತಿ ದೊಡ್ಡ ಅದ್ಭುತವಾದ ಕೆಲಸಗಳು. ಈಗ ವಾಮನ ದೇವ ಸಣ್ಣ ಬ್ರಾಹ್ಮಣನಾಗಿ ಬಂದು ಅವತರಿಸಿ ಆಮೇಲೆ ಅವನು ವಿಸ್ತಾರವಾಗಿ ಬ್ರಹ್ಮಾಂಡವನ್ನೇ ಅವನೇನು ಆವರಿಸಿಟ್ಟ 2 ಹೆಜ್ಜೆಗಳಲ್ಲಿ. ಅದಕ್ಕೋಸ್ಕರ ಅವನಿಗೆ ಉರುಕ್ರಮ ಅಂತ ಹೇಳ್ತಾರೆ ಹೆಸರು, ವಾಮನ ದೇವ. ಇಲ್ಲಿ ಸ್ವಲ್ಪ ಮತ್ತು ಉರುಕಾರಕ, ಸ್ವಲ್ಪ ಸೇವೆನೂ ಮಾಡಿದರೆ, ಭಕ್ತಿ ಸೇವೆನೂ ಮಾಡಿದರೆ ಅದೇನು ಅತಿ ಹೆಚ್ಚಿಗೆ ಆಗ್ತದೆ, ಅದು ದೊಡ್ಡ. ಅದಾದ ನಂತರ ವಿಶೇಷವಾಗಿ ತತ್ರಾಪಿ ಮಥುರಾಯಾಂ ವಿಶೇಷ. ರೂಪ ಗೋಸ್ವಾಮಿ ಮಥುರಾದಲ್ಲಿ ಈ ಥರ ಸೇವೆ ಮಾಡಿದರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ. ಭಕ್ತಿಂ ಮುಕ್ತಿಂ ಹರಿಯುದ್ಯಾದ ಅರ್ಚಿತೋನ್ಯತ್ತ ಸೇವಿನ ಭಕ್ತಿಂ ತು ನ ದದಾತ್ಯೇವ ಯಥೋ ವಿಷಕರಿ ಹರೇಹೇ. ಭಕ್ತಿಂ ಮುಕ್ತಿಂ ಹರಿಯುದ್ಯಾದ. ಸೊ ಈಗ ನಾನು ಹೇಳ್ತಾ ಇದ್ದೆ, ಕಾರ್ತಿಕದಲ್ಲಿ ಏನು ಸ್ವಲ್ಪ ಸೇವೆ ಮಾಡಿದ್ರೂ ಅದು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ. ಆ ಕಾರ್ತಿಕ ಮಾಸ ಅದನ್ನು ತುಂಬ ಅದರ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬಹುದು. ಈಗ ಮತ್ತೆ ಈ ಕಾರ್ತಿಕ ಮಹಾತ್ಮ್ಯದಲ್ಲಿ ಏನು ಹೇಳಿದೆ, ಪದ್ಮಪುರಾಣದಲ್ಲಿ ನಾವು ದೀಪವನ್ನು ಅರ್ಪಣೆ ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ, ಹೌದಲ್ಲ? ಬರೀ ದೀಪ ಅರ್ಪಣೆ ಮಾಡಿದರೆ ಏನು, ಎಷ್ಟು ಅದರ ಅರ್ಥ ಏನು, ನಾವು ನಮ್ಮಲ್ಲಿರುವ ಎಲ್ಲ ಸಂಪತ್ತನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದಷ್ಟು, ಅಷ್ಟು ಅದರ ಮಹತ್ವ ಅಂತ ಹೇಳಿ ಅದೊಂದು ಉದಾಹರಣೆ ನಾವು ನೋಡ್ಬೋದು. ಸೊ ಹೀಗೆ ಯಾವುದೇ ಬೇರೆ ಸೇವೆ ಮಾಡೋದ್ರಿಂದ ಪ್ರತಿಯೊಂದು ಕಾರ್ತಿಕ ಮಾಸದಲ್ಲಿ ನಾವು ಏನು ಸೇವೆ ಮಾಡ್ತೀವಿ ಭಗವಂತನಿಗೆ, ಅಷ್ಟು ಅದಕ್ಕೆ ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ಸೇವೆ, ಭಗವಂತನಿಗೆ ದೀಪ ಅರ್ಪಣೆ ಮಾಡೋದು. ಸೊ ಅದರ ಪ್ರಮಾಣ ಅದ್ಭುತವಾಗಿ ಹೆಚ್ಚಿಸಲ್ಪಡುತ್ತದೆ. ಸೊ ಅದಾದ ನಂತರ ಮುಕ್ತಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಮಥುರಾದಲ್ಲಿ ಇದನ್ನು ಸೇವೆ ಮಾಡ್ತಾರೆ. ಭಕ್ತಿ ಮುಕ್ತಿ ಮುಕ್ತಿಂ ಹರಿಯುದತ್ಯ ಅರ್ಚಿತೋ ನೇತ್ರ ಸೇವಿನ ಭಕ್ತಿಂ ತು ನ ದದಾತ್ಯೇವ ಯಥೋ ವಶಕರಿ ಹರೇ. ಸೊ ಸಾಮಾನ್ಯವಾಗಿ ಭಗವಂತ ಭಕ್ತಿ ಕೊಡಲ್ಲ ಜನರಿಗೆ. ಮುಕ್ತಿ ಮತ್ತು ಮುಕ್ತಿ, ಭುಕ್ತಿ ಮುಕ್ತಿಂ ಹರಿಯುದತ್ಯ. ಭಗವಂತ ಹರಿ ಎಲ್ಲರಿಗೂ ಭುಕ್ತಿ ಮತ್ತು ಮುಕ್ತಿ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಮುಕ್ತಿ ಬೇಕಲ್ಲ. ಮುಕ್ತಿ ಅಂದರೆ ಏನು, ಮೆಟೀರಿಯಲ್ ಎಂಜಾಯ್ಮೆಂಟ್, ಭೌತಿಕ ಭೋಗ ವಿಲಾಸ. ಭಗವಂತ ಅದನ್ನು ಕೊಟ್ಬಿಡ್ತಾನೆ, ಮತ್ತು ಮುಕ್ತಿನೂ ಕೊಟ್ಬಿಡ್ತಾನೆ. ಮುಕ್ತಿ ಯಾರ್ಯಾರಿಗೆ ಬೇಕು ಅಂತ. ಈಗಿನ ಕಾಲದ ಜನರಿಗೆ ಮುಕ್ತಿಯ ಬಗ್ಗೆ ಗೊತ್ತಿಲ್ಲ. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಏನಿತ್ತು, ಜನರಿಗೆ ಜೀವನದ ಉದ್ದೇಶ ಗೊತ್ತಿತ್ತು ಏನಂತ. ಈಗಿನ ಕಾಲದಲ್ಲಿ ತುಂಬ ಸಕ್ಸಸ್ ಅಂತೇಳಿ ತುಂಬ ಅದ್ರ ಬಗ್ಗೆ ಚರ್ಚೆ ಆಗುತ್ತಲ್ಲ. ಸಕ್ಸಸ್ ಅಂದರೆ ಏನು, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆಗೋದು, ಅಥವಾ ತುಂಬ ದುಡ್ಡು ಮಾಡೋದು, ಕಾರ್ ಲಾಟ್ಸ್ ಏನೋ ಮಾಡಿ ಅದು
ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ಅನ್ನೋ ಏನು ಪರಿಕಲ್ಪನೆ ಇಲ್ಲದೇನೆ ದುಡ್ಡು ಮಾಡೋದು, ಅದಕ್ಕೆ ಸಕ್ಸಸ್ ಅಂತಂದ್ರೆ. ಸೊ ನೇಮ್ ಆ್ಯಂಡ್ ಫೇಮ್ ಆ್ಯಂಡ್ ಲಾಟ್ ಆಫ್ ವೆಲ್ತ್. ಇದು ಇದೆ, ಇದು ಇತ್ತು. ಅದಕ್ಕೆ ಜೀವನದ ಉದ್ದೇಶ, ಅದಕ್ಕೆ 4 ಪುರುಷಾರ್ಥ ಅಂತ ಹೇಳ್ತಾರೆ. ಪುರುಷಾರ್ಥ ಅಂದ್ರೆ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ. ಸೊ ಈಗ ಅರ್ಥ ಮತ್ತು ಕಾಮ ಎರಡಷ್ಟೇ ಬೇಕು. ಧರ್ಮದ ಬಗ್ಗೆ ಗೊತ್ತಿಲ್ಲ ಜನರು. ಧರ್ಮ ಅಂದರೆ ಈಗ ಸಾಮಾನ್ಯವಾಗಿ ಭಾರತದಲ್ಲಿನ ಜನರು ನಾವು ನೋಡ್ಬೋದು, ಎಷ್ಟೋ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರ್ಬೋದು. ಬೆಳಿಗ್ಗೆ ಎದ್ದು ಎಲ್ಲರ ಮನೆಯಲ್ಲಿ ಏನೋ ಮಾಡ್ತಾರೆ ಪೂಜೆ. ಅದು ರಿಲಿಜನ್, ಅದು ಧರ್ಮ ಅಲ್ಲ. ರಿಲಿಜನ್ ಮತ್ತು ಧರ್ಮ ಬೇರೆ ಬೇರೆ. ಧರ್ಮದಲ್ಲಿ ರಿಲಿಜಿಯಸ್ ಆಸ್ಪೆಕ್ಟ್ ಇದೆ, ಧರ್ಮದಲ್ಲಿನೂ ಆ ರಿಲಿಜಿಯಸ್ ಅಂಶ ಇದೆ. ರಿಲಿಜನ್ ಅಂದರೆ ಏನು? ಬರೀ ಒಂಥರ ಫೇತ್. ಈ ಇಂಗ್ಲೀಷ್ ಶಬ್ದ ನಾವು ಡಿಕ್ಷನರಿ ರಿಲಿಜನ್ ಅರ್ಥ ನೋಡಿದರೆ ಬರೀ ಒಂದು ನಂಬಿಕೆ, ಒಂದು ಭಾವನೆ, ಒಂದಿಷ್ಟು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಬಿಲೀವರ್ಸ್ ಅಂತಾರೆ ಅವರಿಗೆ. ಯಾರು ರಿಲಿಜನ್ ಫಾಲೋ ಮಾಡ್ತಾರಲ್ಲ ಅವರಿಗೆ ರಿಲಿಜನ್ ಅಂದರೆ ಅಲ್ಲಿ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮೋಸ್ಟ್ಲಿ, ಅವರಿಗೆ ಬಿಲೀವರ್ಸ್ ಅಂತ ಹೇಳ್ತಾರೆ. ಬಿಲೀವರ್ಸ್ ಬರೀ ಒಂಥರ ನಂಬಿಕೆ ಅಂತ. ಆದರೆ ಧರ್ಮ ಅದು ಇನ್ನೂ ಅದಕ್ಕಿಂತ ಹೆಚ್ಚಿನ. ಸಾಮಾನ್ಯವಾಗಿ ಧರ್ಮ ಅದು ಈಗ ನಾವು ಹೇಳ್ತೀವಲ್ಲ, ಈಗ ಸಕ್ಕರೆ ಧರ್ಮ ಏನು? ಅದು ಸ್ವೀಟ್ ಆಗಿರ್ಬೇಕು, ಹೌದಲ್ಲ? ಬೆಂಕಿದು ಏನು? ಉರಿತಾ ಇರಬೇಕು. ಬೆಂಕಿ ಉಷ್ಣತೆ ಮತ್ತು ಬೆಳಕನ್ನು ಕೊಡೋದು ಬೆಂಕಿಯ ಧರ್ಮ. ಅಗ್ನಿ ಅದನ್ನು ನಾವು ಅದರಿಂದ ಬಿಡುಗಡೆ, ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ, ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅದೇ ಧರ್ಮ ಏನು? ನಮ್ಮಿಂದ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ. ಈಗ ಕನ್ವರ್ಷನ್ ಹಿಂದೂಯಿಂದ ಮುಸ್ಲಿಂ ಆಗೋದು, ಮುಸ್ಲಿಮಿಂದ ಹಿಂದೂ ಆಗೋದು, ವಾಟೆವರ್, ಅದು ಅದರ ರಿಲಿಜನ್. ಅದು ಫೇತ್ ಕ್ಯಾನ್ ಬಿ ಚೇಂಜ್. ಫೇತ್ ಏನು? ನಮ್ಮ ನಂಬಿಕೆ, ಭಾವನೆಗಳ ಬದಲಾವಣೆ ಆಗ್ಬೋದು, ಆದರೆ ಧರ್ಮವನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ನಮ್ಮ ಗುಣಧರ್ಮವನ್ನು ನಾವು ಬದಲಾಯಿಸಲಿಕ್ಕಾಗಲ್ಲ. ಸಕ್ಕರೆ ಸ್ವೀಟನ್ನ ಆಗಿರುತ್ತೆ, ಸಾಲ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಅದು ಸಕ್ಕರೆ ಆಗಲ್ಲ, ಆಮೇಲೆ ಅದು ಸಾಲ್ಟ್ ಆಗಿಬಿಡುತ್ತೆ, ಹೌದಾ? ಅದಕ್ಕೆ ಪ್ರತಿಯೊಂದು ಎಲ್ಲ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಏನೋ ಒಂದು ಗುಣಧರ್ಮ ಇರುತ್ತೆ, ಅದು. ಸೊ ಈ ಧರ್ಮವನ್ನು 2 ಹಂತಗಳಲ್ಲಿ ಏನು ಮಾಡಿದ್ದಾರೆ? ನಮ್ಮ ಭಗವದ್ಗೀತೆಯಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ, ವೇದಶಾಸ್ತ್ರಗಳಲ್ಲಿ ಚರ್ಚೆ ಆಗುತ್ತೆ. ಒಂದು ನಮ್ಮ ಬದ್ಧ ಅವಸ್ಥೆಯಲ್ಲಿ ಮತ್ತು ಇನ್ನೊಂದು ಮುಕ್ತ ಅವಸ್ಥೆಯಲ್ಲಿ. ಸೊ ಬದ್ಧ ಅವಸ್ಥೆಯಲ್ಲಿ ಈ ನಮ್ಮ ಗುಣಧರ್ಮದ ಸ್ವಭಾವದ ಅನುಸಾರ ಅದಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ಇದು ವರ್ಣ ವ್ಯವಸ್ಥೆ ಇದೆ. ಜನ್ಮದಿಂದ ಗುಣಕರ್ಮ ವಿಭಾಗ ಅಂತೇಳಿ ಕೃಷ್ಣ. ಸೊ ಹೀಗೆ ಅದನ್ನು ಅವರು ಎಲ್ಲ ಅದು ಬರ್ತ್ ಬೇಸ್ಡ್ ಆಗಿ ಆಮೇಲೆಲ್ಲ ಅದನ್ನೆಲ್ಲ ಇದು ಒಂದು ಜಾತಿ ವ್ಯವಸ್ಥೆ ಅಂತೇಳಿ, ಕ್ಯಾಸ್ಟ್ ಸಿಸ್ಟಮ್ ಅಂತೇಳಿ ಅದನ್ನೆಲ್ಲ ಖಂಡನೆ ಮಾಡಲಾಗುತ್ತೆ. ಆದರೆ ಅದರ ಮೂಲ ಅದರ ಮರ್ಮವನ್ನು ತಿಳ್ಕೊಳ್ಳದೆ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದರ. ಸೊ ಹೀಗೆ ಅದು ನಮ್ಮ ಸ್ವಭಾವವನ್ನು ಅದರ ಅನುಸಾರವಾಗಿ. ಮತ್ತು ಮುಕ್ತ ಅವಸ್ಥೆಯಲ್ಲಿ ಏನು? ಸವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿ ರದೋಕ್ಷಜೆ ಅಹೈತುಕ್ಯ ಪ್ರತಿಯತ ಯಯಾತ್ಮಾಸು ಪ್ರಸಿದ್ಧತಿ. ಸವೈ ಪುಂಸ ಪರೋ ಧರ್ಮ, ಎಲ್ಲ ವ್ಯಕ್ತಿಗಳಿಗೆ, ಪುಂಸ ಅಂದರೆ ಜನರು, ಪರೋಧರ್ಮ ಏನು? ಸರ್ವೋನ್ನತವಾದ ಧರ್ಮ ಏನು? ಯಥೋ ಭಕ್ತಿ ಅದೋಕ್ಷಜೆ, ಅದೋಕ್ಷಜನ ಭಕ್ತಿಯಲ್ಲಿ ತೊಡಗು. ಸೊ ಆ ಭಕ್ತಿ ಹೇಗಿರಬೇಕು? ಅಹೈತುಕಿ ಅಪ್ರತಿಯತ, ಯಾವುದೇ ಭೌತಿಕ ಹೇತು ಇರಬಾರ್ದು, ಮತ್ತು ಯಾವುದೇ ಕಂಡೀಷನ್ಸ್ ಇರಬಾರ್ದು. ನಾನು ಈ ಪರಿಸ್ಥಿತಿಯಲ್ಲಿ ಇದ್ರೇ ಮಾಡ್ತೀನಿ,
ಬಂಧನಗಳು. ಸೊ ನಾನು ಶ್ರೀಮಂತ ಆದ್ರೆ ನಾನು ಭಕ್ತಿಯಲ್ಲಿ ತೊಗೊಳ್ತೀನಿ ಆ ಥರ ಪ್ರತಿಯೊಂದು ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಮಾಡಬೇಕು. ಅದು ಶುದ್ಧ ಭಕ್ತಿ, ಅದು ಪರೋಧರ್ಮ. ಸೊ ಹೀಗೆ ಧರ್ಮ. ಎನಿವೆ, ಧರ್ಮದ ಬಗ್ಗೆ ಜನರಿಗೆ ಗೊತ್ತಿಲ್ಲ, ಮೋಕ್ಷನೂ ಗೊತ್ತಿಲ್ಲ. ಆದರೆ ಭಕ್ತಿ ಏನಿದೆ ಅಲ್ಲ, ಅದು ಮೋಕ್ಷಕ್ಕಿಂತ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಕ್ತಿಂ ಮುಕ್ತಿಂ ಹರಿ ದದ್ಯಾದ ಅರ್ಚಿತೋ ನೇತ್ರ ಸೇವಿನ. ಮಥುರಾದ ಹೊರಗಡೆ ಸೇವೆ ಮಾಡಿದವರಿಗೆ, ಮಥುರಾದ ಹೊರಗಡೆ ಸೇವೆ ಮಾಡಿದವರಿಗೇನು ಸರಳವಾಗಿ ಭಕ್ತಿ ಮತ್ತು ಮುಕ್ತಿಯನ್ನು ಕೊಟ್ಬಿಡ್ತಾರೆ ಕೃಷ್ಣ. ಭಕ್ತಿಂತೂ ನ ದದಾತ್ಯವ, ಆದರೆ ಭಕ್ತಿ ಕೊಡಲ್ಲ. ಯಥೋ ವಶ್ಯ ಕರಿ ಹರಿಗೆ. ಯಾಕೆ ಭಗವಂತ ಕೊಡಲ್ಲ ಭಕ್ತಿ? ಇಲ್ಲಿ ಇನ್ನೊಂದು ಏನು, ನಾವು ವಿಸ್ತಾರವಾಗಿ ನಾವು ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಜನರಿಗೆ ಮುಕ್ತಿ ಬೇಕು, ಧರ್ಮ ಮುಕ್ತಿ ಬೇಡ, ಅರ್ಥ ಕಾಮ ಅಷ್ಟೇ ಬೇಕು. ಸೊ ಸಾಮಾನ್ಯವಾಗಿ ವೈದಿಕ ನಮ್ಮ ತಿಳುವಳಿಕೆ ಪ್ರಕಾರ ಸಕ್ಸಸ್ ಅಂದ್ರೆ ಏನು, ಕೊನೆಗೆ ನಾವು ಮುಕ್ತಿಯನ್ನು ಪಡೆಯೋದು, ಅದು ಸಕ್ಸಸ್. ಸಾಮಾನ್ಯವಾಗಿ ನಮ್ಮ ಜೀವನ ಪರಿಪೂರ್ಣ, ನಮ್ಮ ಜೀವನದ ಸಿದ್ಧಿ ಆಯಿತು ಅಂತ. ಅದರ ಅರ್ಥ ಏನಂದರೆ ನಾವು ಮುಕ್ತಿಯನ್ನು ಪಡೆಯೋದು. ಮುಕ್ತಿ ಅಂದರೆ ಏನು? ಅದು ಈ ಆತ್ಮವನ್ನು ಈ ಭವಬಂಧನದಿಂದ ಬಿಡುಗಡೆ ಮಾಡಿಸೋದು, ಬಿಡುಗಡೆ ಹೊಂದೋದು. ಸೊ ನಾವೆಲ್ಲರೂ ಈ ದೇಹ ಅಲ್ಲ, ನಾವು ಆತ್ಮ. ಈ ಜಗತ್ತಿನಲ್ಲಿ ನಾವು ಭಾವಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಜನ್ಮ ಮೃತ್ಯು ಜರಾ ವ್ಯಾಧಿಗಳ ಚಕ್ರ, ನಿರಂತರ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದರಿಂದ ನಾವು ಪಾರಾಗುವುದಕ್ಕೆ ನಾವೇನಂತೀವಿ, ಅದಕ್ಕೆ ಮೋಕ್ಷ ಮುಕ್ತಿ ಅಂತ ಹೇಳ್ತೀವಿ. ಇದೊಂದು ಅರ್ಥ, ಸಾಮಾನ್ಯವಾದ ಅರ್ಥ. ಸೊ ಇಲ್ಲಿ ಮುಕ್ತಿ, ಆದರೆ ಭಕ್ತಿ ಏನು, ಇದಕ್ಕಿಂತ ಉನ್ನತವಾದದ್ದು. ಭಕ್ತಿ ಸೇವೆ ಮುಕ್ತಿಗಿಂತ ಶ್ರೇಷ್ಠವಾದದ್ದು. ಯಾಕಂದರೆ ಭಕ್ತಿ ಪ್ರಾರಂಭ ಆಗೋದು ಯಾವಾಗ? ನಾವು ಮೋಕ್ಷವನ್ನು ಪಡೆದಾಗ ಮುಕ್ತಿ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದರು, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಶು ಭೂತೇಷು ಮದ್ಭಕ್ತಿ ಲಭತೆ ಪರಾ. ನನ್ನ ಪರಾಭಕ್ತಿಯನ್ನು ಯಾರು ಪಡೀತಾರೆ, ಅವರಿಗೆ ಯೋಗ್ಯತೆ ಏನು, ಅರ್ಹತೆ ಏನು? ಅದಕ್ಕೆ ಏನು ಹೇಳ್ತಾನೆ ಕೃಷ್ಣ? ಅವನು ಬ್ರಹ್ಮಭೂತ ಅವಸ್ಥೆಯಲ್ಲಿರಬೇಕು, ಬ್ರಹ್ಮಭೂತನಾಗಿರಬೇಕು. ಬ್ರಹ್ಮಭೂತ ಅಂದರೆ ಏನು? ಬ್ರಹ್ಮಾವಸ್ಥೆ, ಆಧ್ಯಾತ್ಮಿಕ ಅವಸ್ಥೆಯಲ್ಲಿರಬೇಕು. ಈ ದೇಹದ ಅವಸ್ಥೆ ಅಂದರೆ ದೇಹಾತ್ಮ ಬುದ್ಧಿ ಅಂತ ಹೇಳ್ತೀವಿ. ದೇಹಾತ್ಮ ಬುದ್ಧಿ ಅಂದರೆ ಏನು? ಬರೀ ದೇಹದ ಪಾಲನೆ ಪೋಷಣೆ, ದೇಹಕ್ಕೆ ಇಂದ್ರಿಯ ತೃಪ್ತಿ, ಆಹಾರ ನಿದ್ರಾ ಭಯ ಮೈಥುನದಲ್ಲೇ ತೊಡಗಿರ್ತಾರೆ. ಸೊ ಅದಕ್ಕಿಂತ ಉನ್ನತವಾದದ್ದೇನು, ಅದರ ನೆಕ್ಸ್ಟ್ ಸ್ಟೇಜ್ ಅಂದರೆ ನಾವು ಆತ್ಮದ ಹಂತಕ್ಕೆ ಬರ್ತೀವಿ. ಅದಕ್ಕೆ ಬ್ರಹ್ಮಭೂತ ಅವಸ್ಥೆ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಅನುಭೂತಿ ಆಗುತ್ತೆ, ಏನು, ನಾನು ಈ ದೇಹದಿಂದ ಭಿನ್ನ ಅಂತ. ಅವನು ಯಾವುದೇ ಈ ಭೌತಿಕ ಭೋಗ ವಿಲಾಸ, ಭೋಗ ಮತ್ತು ಪಾಪ ಕರ್ಮಗಳಲ್ಲಿ, ಭೌತಿಕ ಸ್ತರದ ಕರ್ಮಗಳಲ್ಲಿ ಅವನು ತೊಡಗಿರುತ್ತಾನೆ. ಸೊ ಹೀಗೆ ಒಂದು ಬಾಹ್ಯ ದೃಷ್ಟಿಯಿಂದ ನೋಡ್ಬೋದು. ಈಗ ಅರ್ಜುನ ಯುದ್ಧ ಭೂಮಿಯಲ್ಲಿ ಇದನ್ನೆಲ್ಲ ಕೇಳಿದ ನಂತರ ಅವನು ಯುದ್ಧದಲ್ಲಿ ತೊಡಗಿದ್ದಾನೆ. ಹಾಗಂತೇಳಿ ನಾವು ಅರ್ಜುನ ಈಗ ಒಂದು ಬದ್ಧ ಜೀವಿ ಅಂತ ಅನ್ಕೋಬಾರ್ದು. ಬದ್ಧ ಆತ್ಮ, ಮುಕ್ತ ಆತ್ಮ. ಸೊ 3 ಪ್ರಕಾರದ ಜೀವಿಗಳ ಬಗ್ಗೆ: ಬದ್ಧ ಆತ್ಮ, ಮುಕ್ತ ಆತ್ಮ ಮತ್ತು ಜೀವನ್ಮುಕ್ತ. ಜೀವನ್ಮುಕ್ತ ಅಂದರೆ ಈ ಲೋಕದಲ್ಲೇ ಇದ್ಕೊಂಡು ಅವನು ಮುಕ್ತನಾಗಿರ್ತಾನೆ. ಸೊ ಜೀವನ್ಮುಕ್ತ ಅಂತ ಹೇಳಿ. ಸೊ ಹೀಗೆ 3 ಪ್ರಕಾರದ ಜೀವಿಗಳು. ಸೊ ಈ ಭಕ್ತಿಗೆ ಅರ್ಹತೆ ಏನು? ನಾವು ಪರಾಭಕ್ತಿ,
ಪರಾಭಕ್ತಿಗೆ ಅರ್ಹತೆ ಏನು ಹೇಳಿದೆ? ಬ್ರಹ್ಮಭೂತ ಅವಸ್ಥೆ ಅಂತ ಹೇಳಿ. ಬ್ರಹ್ಮಭೂತ ಅವಸ್ಥೆಗೆ ಬಂದಾಗ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ನ ಶೋಚತಿ ಅಂದ್ರೆ ಏನು? ಏನಾದರೂ ಕಳ್ಕೊಂಡ್ರೆ ಅವನು ಶೋಕ ಪಡಲ್ಲ. ಏನೋ ಪಡಿಬೇಕು, ಇನ್ನೂ ನಾವು ಭೌತಿಕ ಲಾಭ ಪಡಿಬೇಕನ್ನೋರಿಗೆ ಇಚ್ಛೆ ಇರೋದು. ನ ಕಾಂಕ್ಷತಿ ಅಂತ. ಸೊ ನಾವು ಯಾವಾಗಲೂ ಇದರಲ್ಲಿ ಎರಡರಲ್ಲೇ ತೊಡಗಿರ್ತೀವಿ, ಕಾಂಕ್ಷತಿ ಮತ್ತು ಶೋಚತಿ. ತುಂಬ ಆಸೆ ಆಕಾಂಕ್ಷೆಗಳಿರುತ್ತೆ ಕಾಂಕ್ಷತಿ ಅದು. ಮತ್ತು ನಾವು ಕಳ್ಕೊತೀವಿ. ಕಳ್ಕೊಂಡಾಗ ಏನೋ ಯಾವಾಗಲೂ ಶೋಕ ಪಡ್ತಾ ಇರ್ತೀವಿ, ಏನೋ ಕಳ್ಕೊತಾ ಇರ್ತೀವಿ. ನಮ್ಮ ಪ್ರಿಯ ವ್ಯಕ್ತಿಗಳನ್ನು ಕಳ್ಕೊತೀವೋ ಅಥವಾ ನಮ್ಮ ಪ್ರಿಯ ವಸ್ತುಗಳನ್ನು, ಧನ ಸಂಪತ್ತನ್ನು ಕಳ್ಕೊತೀವೋ. ಸೊ ಈ ಲೋಕದಲ್ಲಿ ಎಲ್ಲರೂ ಇದರಲ್ಲಿ ಈ ಎರಡರಲ್ಲೇ ತೊಡಗಿರ್ತಾರೆ, ಶೋಕ ಪಡೋದು ಮತ್ತು ಆಸೆ ಆಕಾಂಕ್ಷೆಗಳ ಬೆನ್ನು ಬಿದ್ದಿರ್ತಾರೆ. ಸೊ ಚೇಸಿಂಗ್ ಆಫ್ಟರ್, ಹ್ಯಾಂಕರಿಂಗ್ ಆ್ಯಂಡ್ ಲ್ಯಾಮೆಂಟಿಂಗ್ ಅಂತ ಹೇಳ್ತಾರೆ. ಆಲ್ವೇಸ್ ಹ್ಯಾಂಕರಿಂಗ್, ಆಸೆ ಆಕಾಂಕ್ಷೆ ಪಡೋದು. ಸೊ ಇದು ಎರಡರಲ್ಲೇ ತೊಡಗಿರ್ತಾರೆ ಜನ. ಹ್ಯಾಂಕರಿಂಗ್ ಈಸ್ ರಜೋಗುಣ ಮತ್ತು ಲ್ಯಾಮೆಂಟಿಂಗ್ ಈಸ್ ತಮೋಗುಣ. ಶೋಕ ಪಡೋದು ಅದು ತಾಮಸಿಕ ಅವಸ್ಥೆ, ಅಂದರೆ ತಮಗುಣದ ಪ್ರಭಾವದಿಂದ. ಮತ್ತು ರಜೋಗುಣದ ಪ್ರಭಾವದಿಂದ ಏನು? ಸೊ ರಜೋಗುಣದಿಂದ ನಾವು ತುಂಬ ಆಸೆ ಆಕಾಂಕ್ಷೆಗಳಿಂದ ಬೆನ್ನು ಬಿದ್ದಿರ್ತೀವಿ. ಸೊ ಹ್ಯಾಂಕರಿಂಗ್. ಸೊ ಇದು ಎರಡಕ್ಕಿಂತ ಮೇಲಿಂದ ಯಾವುದು? ಸತ್ವ, ಸಾತ್ವಿಕತೆ. ಅದು ಸತ್ವದ ಲಕ್ಷಣ ಏನು? ಜ್ಞಾನ ಮತ್ತು ವೈರಾಗ್ಯ, ಜ್ಞಾನ, ಮೋಕ್ಷ ಇವೆಲ್ಲ ಸಾತ್ವಿಕತೆ ಬರುತ್ತೆ. ಸೊ ಇದರಿಂದ ನೀವು ಗೊತ್ತಾಗ್ಬೋದಲ್ಲ, ಜ್ಞಾನ ಅಂದರೆ ಬರೀ ಒಂದು ಯೂನಿವರ್ಸಿಟಿ ಡಿಗ್ರಿ ತಗೊಳ್ಳೋದ್ರಿಂದ ಜ್ಞಾನಿ ಆಗಲ್ಲ. ಜ್ಞಾನ ಅಂದರೆ ಆತ್ಮವಿದ್ಯೆಯಿಂದ ಪ್ರಾರಂಭ ಆಗುತ್ತೆ ಜ್ಞಾನ. ತತ್ವಜ್ಞಾನಾರ್ಥ ದರ್ಶನ, ಅಮಾನಿತ್ವ, ಮದಂಬಿತ್ವ, ಅಹಿಂಸಾ, ಕ್ಷಾಂತಿರಾರ್ಜವ, ಆಚಾರ್ಯೋಪಾಸನಂ, ಶೌಚಂ. ಹೀಗೆ 13ನೇ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನದ ಅಂಶಗಳನ್ನು ಹೇಳ್ತಾರೆ. 18-19 ಅಂಶಗಳಿವೆ ಜ್ಞಾನ. ಕೊನೆಗೆ ಏನೋ ತತ್ವಜ್ಞಾನಾರ್ಥ ದರ್ಶನ, ತತ್ವವನ್ನು, ಪರತತ್ವ, ಆತ್ಮತತ್ವ ಎಲ್ಲವನ್ನು ತಿಳ್ಕೊಳ್ಳೋದು, ಕಂಡುಕೊಳ್ಳೋದು. ದರ್ಶನ ಅಂದರೆ ಕಂಡುಕೊಳ್ಳೋದೇನು? ಅದು ಜ್ಞಾನದ ಕೊನೆಯ ಹಂತ. ಸೊ ಹೀಗೆ ಮುಕ್ತಿ ಆದ ನಂತರ ಸಮ ಸರ್ವೇಶು ಭೂತೇಶು, ಎಲ್ಲ ಜೀವಿಗಳನ್ನು ಒಂದೇ ಸಮಭಾವದಿಂದ ಅವನು ನೋಡ್ತಾನೆ. ಸಮಾನತೆ, ಈಕ್ವಾಲಿಟಿ ತುಂಬ ಪ್ರಸಿದ್ಧ ಈಗಿನ ಕಾಲದಲ್ಲಿ. ಅದು ಈಕ್ವಾಲಿಟಿ ಅದು ಭೌತಿಕ ಸ್ತರದಲ್ಲಲ್ಲ, ಆತ್ಮದ ಸ್ತರದಲ್ಲಿ. ಎಲ್ಲ ಜೀವಿಗಳು ಈ ಜಗತ್ತಿನಲ್ಲಿ ಬೇರೆ ಬೇರೆ ದೇಹದಲ್ಲಿ ಆತ್ಮ ಏನಾಗಿರ್ಬೋದು, ಅದು ವಾಸ ಮಾಡ್ತಾ ಇರ್ಬೋದು. ಯಾವುದೋ ಪಶು ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಗಂಡಸು, ಹೆಂಗಸು, ಬ್ಲ್ಯಾಕ್, ವೈಟ್, ಬ್ರಾಹ್ಮಣ, ಶೂದ್ರ, ಬೇರೆ ಬೇರೆ ಆಗಿರ್ಬೋದು. ಭೌತಿಕ ಜಗತ್ತಿನಲ್ಲೇನೋ ಈ ದೇಹದ ಆಧಾರದ ಮೇಲೇನೋ ಭೇದ ಭಾವಗಳೇ ಇದ್ದೇ ಇರ್ತವೆ. ಅದನ್ನು ನಾವು ಏನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತ್ಮದ ಹಂತದಲ್ಲೇನು ಸಮಭಾವನೆ ಇರಬೇಕು. ಎಲ್ಲರಿಗೂ ಈ ಆಧ್ಯಾತ್ಮಿಕ ಜ್ಞಾನ ಕೊಡಬೇಕು. ಸೊ ಆ ಭಾವನೆ ಇರಬೇಕು, ಅದಕ್ಕೆ ಸಮಭಾವನೆ. ಇದು ಸಮಭಾವನೆ ಬಗ್ಗೆ ಎಷ್ಟೊಂದು ಚರ್ಚೆ ಆಗಿದೆ ಭಗವದ್ಗೀತೆ ಆರಂಭದಿಂದ ಕೊನೆಯವರೆಗೆ. ಸೊ ಆಧ್ಯಾತ್ಮಿಕವಾಗಿ ಸಮಭಾವ, ಭೌತಿಕದಲ್ಲಿ ಎಲ್ಲ ಒಳ್ಳೆಯದು. ಎಲ್ಲ ಜೀವಿಗಳು ಸಮಾನ ಅಂತೇಳಿ ನಾವು ಹಂಗಿಗೆ ಹೋಗಿ ಆಲಿಂಗನ ಮಾಡಲಿಕ್ಕಾಗಲ್ಲ, ಹೌದಾ? ಹೌದಾ? ಒಂದಿಷ್ಟು ಆಲಿಂಗನ ಮಾಡೋ ಗುರುಗಳು ಇದ್ದಾರೆ, ಎಂಬ್ರೇಸಿಂಗ್.
ಅಂತೇಳಿ. ಸೊ ದೇಹದ ಆಧಾರದ ಮೇಲೆ ಭೇದ ಭಾವ ಇದ್ದೇ ಇದೆ, ಆದರೆ ಭೇದ ಇದ್ದೇ ಇದೆ. ಆದರೆ ನಮಗೆ ಆತ್ಮದ ಆಧ್ಯಾತ್ಮಿಕ ಹಂತದಲ್ಲಿ ಏನು ಸಮಭಾವನೆ ಇರಬೇಕು. ಸೊ ಹೀಗೆ ಅವನ ದೃಷ್ಟಿಕೋನವನ್ನು ಇಲ್ಲಿ ವರ್ಣನೆ ಮಾಡಲಿ, ಯಾರು ಬ್ರಹ್ಮಭೂತ. ಅದಕ್ಕೋಸ್ಕರ ಭಕ್ತಿ ಏನಿದೆ ಅದು ಮುಕ್ತಿಗಿಂತನೂ ಹೆಚ್ಚಿದ್ದದು. ಸಾಮಾನ್ಯವಾಗಿ ಇವನ್ ವೈದಿಕ ಅನುಯಾಯಿಗಳಲ್ಲಿ ವೈದಿಕರಲ್ಲಿನೂ ಏನು ಮೋಕ್ಷನೇ ಕೊನೆ ಹಂತ ಅಂತ ಅನ್ಕೋತಾರೆ ಎಲ್ಲರೂ ಸಾಮಾನ್ಯವಾಗಿ. ಆದರೂ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ವಿಶೇಷ ಕೊಡುಗೆ, ಹೇಗೆ ಭಕ್ತಿ ಮುಕ್ತಿಗಿಂತ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಅವರು ತಮ್ಮ ಶಿಕ್ಷಾಷ್ಟಕ ಪ್ರಾರ್ಥನೆಯಲ್ಲಿ ನ ಧನಂ ನ ಜನಂ ನ ಸುಂದರಿಂ ಕವಿತಾಂಬ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾ ಭಕ್ತಿರಹೇತು ಕೀರ್ತಯೇ. ನ ಧನಂ, ನನಗೆ ಧನ ಬೇಡ, ಧನ ಸಂಪತ್ತು ಬೇಡ, ನನಗೆ ಅನುಯಾಯಿಗಳು ಬೇಡ. ನ ಜನಂ, ಅನುಯಾಯಿಗಳು ಅಥವಾ ಸೇವಕರು. ನ ಧನಂ ನ ಜನಂ ನ ಸುಂದರಿ, ಸುಂದರ ಸ್ತ್ರೀಯರು ಬೇಡ. ಕವಿತಾಂಬ ಜಗದೀಶ್, ಕವಿತಾ ಅಂದರೆ ಜನರು ನನಗೆ ಕವಿತೆಗಳನ್ನು ಬರೆದು ಹೊಗಳೋದು ಬೇಡ, ಅಥವಾ ದೊಡ್ಡ ದೊಡ್ಡ ಭಾಷಣಗಳ ಮೂಲಕ ಹೊಗಳೋದು ಬೇಡ. ಅದ್ಭುತವಾದ ಅಲಂಕಾರಿಕ ಭಾಷೆಯಲ್ಲಿ ನನಗೆ ಹೊಗಳೋದು ಬೇಡ. ಸೊ ಇದೇನೂ ಬೇಡ ನನಗೆ ಜನ್ಮಾಂತರ ಏನು ಬೇಕೋ, ನನಗೆ ನಿನ್ನ ಭಕ್ತಿ ಸೇವೆ ಬೇಕು. ಮಮ ಜನ್ಮನೀಶ್ವರೇ ಭವತಾ ಭಕ್ತಿರಹಿತ. ಅದರ ಅರ್ಥ ಏನು, ಅವರಿಗೆ ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಅವರಿಗೆ ಪಾರಾಗುವ ಇಚ್ಛೆ ಇಲ್ಲ. ಅವ್ರಿಗೇನು ಇಚ್ಛೆ ಇದೆ, ನನಗೆ ಭಕ್ತಿ ಸೇವೆನೇ, ನಾನು ಮತ್ತೆ ಇಲ್ಲಿ ಜನ್ಮ ಪಡಿಬೋದು, ಆದರೆ ನನಗೇನು ಬೇಕು, ಭಕ್ತಿ ಸೇವೆ ಬೇಕು. ನಮ್ಮ ಜನ್ಮನೀಶ್ವರೇ ಭವತಾ ಭಕ್ತಿರಹಿತ ಕಿತ್ವಯಿ. ಸೊ ಹೀಗೆ. ಸೊ ಇಲ್ಲೇನು ಹೇಳಿದೆ, ಮಥುರೆಯ ಹೊರಗಡೆ ಯಾರಾದರೂ ಭಗವಂತನನ್ನು ಅರ್ಚಿತೋ ನೇತ್ರ ಸೇವಿನ, ಭಗವಂತನನ್ನ ಅರ್ಚನೆ ಸೇವೆ ತೊಡಗಿದ್ರೆ ಮುಕ್ತಿಯನ್ನು ಕೊಡ್ತಾನೆ ಅವನು ಸಾಮಾನ್ಯವಾಗಿ. ಆದರೆ ಭಕ್ತಿ ಕೊಡಲ್ಲ. ಹಾಗಂತೇಳಿ ಇದರ ಅರ್ಥ ನಾನು ಸ್ವಲ್ಪ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡ್ತೀನಿ. ಕೃಷ್ಣ ಏನು ಭಕ್ತಿಂ ಮುಕ್ತಿಂ ಹರಿರ್ದದ್ಯಾರ ಅರ್ಚಿತೋನ್ಯತ್ರ ಸೇವಿನ ಭಕ್ತಿಂತೂ ನ ದದಾತ್ಯೇವ ಯಥೋ ವಶ್ಯ ಕಲಿ ಹರಿ. ಅವನು ಸಾಮಾನ್ಯವಾಗಿ ಯಾರೋ ನಾವು ಭಕ್ತಿಯಲ್ಲಿ ತೊಡಗಿದಾಗ, ಅಥವಾ ಭಗವಂತನ ಆರಾಧನೆ ಪೂಜೆಯಲ್ಲಿ ತೊಡಗಿದಾಗ, ಸೇವೆಯಲ್ಲಿ ತೊಡಗಿದಾಗ ಭಕ್ತಿ ಮತ್ತು ಮುಕ್ತಿಯನ್ನು ಸರಳವಾಗಿ ಕೊಟ್ಬಿಡ್ತಾನೆ. ಆದರೆ ವಶಕಾರಿ ಯಾವುದು ಭಕ್ತಿ ಕೃಷ್ಣನನ್ನು ತನ್ನನ್ನು ಅದು ವಶಪಡಿಸುತ್ತಲ್ಲ, ಆ ಭಕ್ತಿಯನ್ನು ಅವನು ಕೊಡಲ್ಲ. ಅದರ ಅರ್ಥ ಏನು, ಭಕ್ತಿ ಏನು ಮಾಡಿಬಿಡುತ್ತೆ, ಕೃಷ್ಣನನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಇದಕ್ಕೆ ಉದಾಹರಣೆ, ಈಗ ದಾಮೋದರ ಯಶೋದೆ ಏನು ಮಾಡ್ತಾ ಇದ್ದಾಳೆ, ಕೃಷ್ಣನನ್ನು ಕಟ್ಟಿ ಹಾಕ್ತಾರೆ. ಆ ಲೀಲೆಯಲ್ಲಿನೂ ಕೃಷ್ಣ ಏನು ಮಾಡ್ತಾನೆ, ಅವನು ಪ್ರದರ್ಶನ ಮಾಡ್ತಾನೆ. ಅವನನ್ನು ಕಟ್ಟಿ ಹಾಕೋದು ತುಂಬ ಸರಳ ಅಲ್ಲ. ನಾವು ಭಾಗವತದಲ್ಲಿ ನೋಡ್ತೀವಿ, ಶುಕ ಮುನಿಗಳು ಅವನು ವರ್ಣನೆ ಮಾಡಿದ್ದಾರೆ. ಶುಕ ಮುನಿಗಳು ವರ್ಣನೆ ಮಾಡುವಾಗ ಏನು ಹೇಳ್ತಾರೆ ಅವರು, ಯಶೋದೆ ತನ್ನ ಮನೆಯಲ್ಲಿದ್ದ ಎಲ್ಲ ಹಗ್ಗಗಳನ್ನು ತಗೊಂಡು ಬಂದು ಕೃಷ್ಣನನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಆದರೂ ಅದೇನಾಯಿತು, ಒಂದೆರಡು ಬಟ್ಟು ಕಡಿಮೆ ಬೀಳ್ತಾಯಿತ್ತು. ಸೊ ಅಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಇದ್ರ ಮೇಲೆ ಆ ದಾಮೋದರ ಅಷ್ಟಕಮಲ್ಲಿ ಸತ್ಯವ್ರತ ಮುನಿಗಳು ಏನು ಹೇಳ್ತಾ ಇದ್ದಾರೆ, ಯೋಗಿಗಳಿಗಂತೂ ಯೋಗಿಗಳು ಏನು ಮಾಡ್ತಾ ಇದ್ದಾರೆ, ಧ್ಯಾನದಲ್ಲಿ ಕೃಷ್ಣನನ್ನು ಭಗವಂತನನ್ನು ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಾವಿರಾರು ವರ್ಷ ಅವರು ಧ್ಯಾನ ಮಾಡಿದರೂ ಅವರ ವಶದಲ್ಲಿ ಬರಲ್ಲ.
ಆದರೆ ಅವನ ಭಕ್ತರಿಗೆ ಇಷ್ಟೊಂದು ಅವನಿಗೆ ಪ್ರೀತಿ ಅಂದರೆ ಅವನು ತನ್ನನ್ನು ವಶಪಡಿಸಲಿಕ್ಕೆ ಅವನು ಅನುಮತಿ ಕೊಟ್ಬಿಡ್ತಾನೆ. ಆದರೆ ಆ ಭಕ್ತಿನೇ ಅಷ್ಟೊಂದು ಶಕ್ತಿಶಾಲಿ ಅದು ಕೃಷ್ಣನನ್ನು ವಶಪಡಿಸ್ಕೊಂಡು ಬಿಡುತ್ತೆ. ಎಲ್ಲ ಗೋಪಿಯರು ಏನು ಮಾಡ್ತಾ ಇದ್ದಾರೆ, ಅವ್ರು ಹಾಡು ಹಾಡ್ತಾ ಇದ್ದಾರೆ ಮತ್ತು ಚಪ್ಪಾಳೆ ತಗ್ತಾ ಇದ್ದಾರೆ. ಅದ ಚಪ್ಪಾಳೆ ಮತ್ತು ಹಾಡದ ಅನುಸಾರವಾಗಿ ಕೃಷ್ಣ ಕುಣಿತಾ ಇದ್ದಾರೆ. ಸೊ ಕೃಷ್ಣನನ್ನು ಕುಣಿಸ್ತಾ ಇದ್ದಾರೆ. ಇದೆಲ್ಲ ಯಾಕೆ ಅಷ್ಟೊಂದು ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ? ಯಾಕೆ ಅವನು ಕೃಷ್ಣ? ಯಾಕಂದರೆ ಅವರ ಶುದ್ಧ ಭಕ್ತಿಯಿಂದ, ಅವರ ಸಮರ್ಪಣೆಯಿಂದ. ಸೊ ಅದಕ್ಕೋಸ್ಕರ ಈ ಭಕ್ತಿ ಏನಿದೆ ಅದು ಹರಿವಶಕರಿ, ವಶಕರಿ ಇಲ್ಲಿ ಹೇಳ್ತಾರೆ. ಹರಿಯನ್ನು ವಶಪಡಿಸ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಕೊಡಲ್ಲ ಕೃಷ್ಣ. ಭಕ್ತಿ ಕೊಡಲ್ಲೇ ಕೃಷ್ಣ ಕೊಡೋದೇ ಇಲ್ಲ. ನಮಗೇನಾದರೂ ಭಕ್ತಿ ಸಿಗೋದಂದರೆ ಶುದ್ಧ ಭಕ್ತರ ಮೂಲಕ ಅವರ ಕೃಪೆಯಿಂದ ನಮಗೆ ಸಿಗುತ್ತೆ. ದೊಡ್ಡ ದೊಡ್ಡ ಆಚಾರ್ಯರು, ಶುದ್ಧ ಭಕ್ತರು. ಒಂದು ಬಾರಿ ಪ್ರಭುಪಾದರ ಶಿಷ್ಯರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಜನರಿಗೆ ಏನೋ ಸ್ವಲ್ಪ ಗೊತ್ತಿದೆ, ಭಕ್ತಿ, ಕೃಷ್ಣ, ಧರ್ಮ, ಮೋಕ್ಷ ಭಾರತದಲ್ಲಿ. ಅಲ್ಲಿ ಏನು ಗೊತ್ತಿಲ್ಲ ಅವರಿಗೆ. ಬರೀ ಹುಟ್ಟಿನಿಂದ ಮಾಂಸ ಭಕ್ಷಣೆ ಮಾಡೋದು, ಹುಟ್ಟಿನಿಂದ ಮಾದಕ ದ್ರವ್ಯಗಳ ಸೇವನೆ ಮಾಡೋದು, ವ್ಯಭಿಚಾರದಲ್ಲಿ ತೊಡಗೋದು, ಹಿಪ್ಪಿ ಕಲ್ಚರ್. ಸೊ ಅವ್ರ ಮಧ್ಯದಲ್ಲಿ ಪ್ರಭುಪಾದರು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ಇದರ ಮಹಿಮೆಯನ್ನು ತುಂಬ ವರ್ಣನೆ ಮಾಡಿದ್ದಾರೆ. ಮುಕ್ತಾನಾಂ ಅಪಿ ಸಿದ್ಧಾನಾಂ ವಾಸುದೇವ ಪರಾಯಣ ಸುದುರ್ಲಭೋ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮುನಿ. ಶುಕಮುನಿಗಳು ಭಾಗವತದ 6ನೇ ಸ್ಕಂದದಲ್ಲಿ ಹೇಳ್ತಾರೆ, ಮುಕ್ತಾನಾಂ ಅಪಿ ಸಿದ್ಧಾನಾಂ, ಕೋಟಿ ಮುಕ್ತ ಮತ್ತು ಸಿದ್ಧ ಪುರುಷರಲ್ಲೇನು ವಾಸುದೇವ ಪರಾಯಣ. ಯಾರು ವಾಸುದೇವ ಪರಾಯಣನಾಗಿರ್ತಾನಲ್ಲ, ಕೃಷ್ಣ ಪರಾಯಣನಾಗಿರ್ತಾನಲ್ಲ, ಅವನು ತುಂಬ ವಿರಳ ಅಂತ ಹೇಳಿ. ಸುದುರ್ಲಭೋ ಪ್ರಶಾಂತಾತ್ಮ ಕೋಟೀಶ್ವಪಿ ಮಹಾಮುನಿ. ಕೋಟಿಯ ಇಲ್ಲಿ ಎಷ್ಟು ಜನ ಮುಕ್ತ ಮತ್ತು ಸಿದ್ಧ ಪುರುಷರಿದ್ದಾರೆ ಈ ಜಗತ್ತಿನಲ್ಲಿ? ಕೌಂಟ್ ಮಾಡಿ. ಎಲ್ಲರೂ ಭೌತಿಕ ಭೋಗದಲ್ಲೇ ತೊಡಗಿದ್ದಾರೆ. ಎಲ್ಲರೂ ಬದ್ಧ ಜೀವಿಗಳು. ಸೊ ಅಂಥವರಲ್ಲಿ ಯಾವಾಗಲೂ ವಾಸುದೇವ ಪರಾಯಣನಾದವರು ತುಂಬ ವಿರಳ. ಅಂತ ಕೋಟಿ ಮುಕ್ತ ಪುರುಷರಲ್ಲಿ. ಸೊ ನಾವು ಮೇಲಿನ ಲೋಕಗಳಿಗೆ ಹೋದಾಗ ಅಲ್ಲಿ ನಮಗೆ ಈ ಥರ ಮುಕ್ತ ಮತ್ತು ಸಿದ್ಧ ಪುರುಷರು ತುಂಬ ಸಿಗ್ಬೋದು. ಸಾವಿರಾರು ಲಕ್ಷಾಂತರ ಜನ ಸಿಗ್ಬೋದು. ಸೊ ಅಂಥ ಕೋಟಿ ಜನರಲ್ಲಿ ಈ ಬ್ರಹ್ಮಾಂಡದಲ್ಲೇ ಶುದ್ಧ ಭಕ್ತರು ಸಿಗೋದು ತುಂಬ ವಿರಳ. ಸೊ ಅದಕ್ಕೋಸ್ಕರ ಪ್ರಭುಪಾದರ ಶಿಷ್ಯರು ಒಂದಿಷ್ಟು ಜನ ಕೇಳಿದರು, ನಮ್ಮ ಯೋಗ್ಯತೆ ಏನಿತ್ತು, ನಮಗೆ ಈ ಥರ ಭಕ್ತಿ ನಮಗೆ ಸಿಗ್ತಾ ಇದೆ, ಶುದ್ಧ ಭಕ್ತಿ ಇರುತ್ತೆ. ಪ್ರಭುಪಾದ, ನಿಂದೇನು ಯೋಗ್ಯತೆ ಇಲ್ಲ, ನಾನು ನಿನಗೆ ಯೋಗ್ಯತೆ ಕೊಟ್ಟಿದ್ದೆ. ಐ ಆಮ್ ಮೇಕಿಂಗ್ ಯು ಕ್ವಾಲಿಫೈಡ್. ಯು ಡೋಂಟ್ ಹ್ಯಾವ್ ಎನಿ ಕ್ವಾಲಿಫಿಕೇಶನ್, ಬಟ್ ಐ ಆಮ್ ಮೇಕಿಂಗ್ ಯು ಕ್ವಾಲಿಫೈಡ್. ಅಂತ ಶುದ್ಧ ಭಕ್ತರ ಕೃಪೆಯಿಂದ ನಮಗೇನು ಈ ಥರ ಭಕ್ತಿ ಸೇವೆ ಸಿಗುತ್ತೆ, ಭಕ್ತಿ ಸೇವೆ. ಹೌದಲ್ಲ? ಸೊ ಇದರಿಂದ ಗೊತ್ತಾಗುತ್ತಲ್ಲ ನಿಮಗೆ ಹೇಗೆ ಜನರು ಈಗ ಭಾರತೀಯರು ಹಿಂದೂ ಅಂದ್ಕೊಳ್ಳೋರು ಎಲ್ಲರೂ ಏನು ಜಾಸ್ತಿ ಒಂಥರ ರಿಲಿಜಿಯಸ್ ಪ್ರಾಕ್ಟೀಸಸ್ ಅದರಲ್ಲಿ ತೊಡಗಿದ್ದಾರೆ. ಆದರೆ ಈ ವಿಜ್ಞಾನವನ್ನು, ಭಕ್ತಿ ವಿಜ್ಞಾನವನ್ನು ತಿಳ್ಕೊಂಡವ್ರು ಎಷ್ಟು ಜನ ಇದ್ದಾರೆ? ಹೌದಲ್ಲ? ತುಂಬ ಕಡಿಮೆ. ಸೊ ಇದು ಮುಕ್ತಿಗಿಂತ ಶ್ರೇಷ್ಠವಾದದ್ದು. ಇದನ್ನು ಸರಳವಾಗಿ ಈ ಥರ ಭಕ್ತಿಯನ್ನು ಯಾರಿಗೂ ಕೊಡಲ್ಲ ಕೃಷ್ಣ. ಆದರೆ ಕಾರ್ತಿಕ ವಿಶೇಷತೆ ಏನಂದರೆ, ಸತ್ವಂ ಅಂಜಸ ಹರೇ ಭಕ್ತಿ ಲಭ್ಯತೆ ಕಾರ್ತಿಕೇಯನರೇ ಮಥುರಾಯಾಂ ಸಕೃದಪಿ ಶ್ರೀ ದಾಮೋದರ ಸೇವನಾಥ. ಸೊ ಆದರೆ ಅಂಥ ಭಕ್ತಿ ಭಗವಂತ ಏನು ಮಾಡಿಬಿಡ್ತಾನೆ, ತುಂಬ ಸರಳವಾಗಿ ಸಾತ್ವ ಅಂಜಸ ಹರೇ ಭಕ್ತಿ, ಆ ಪ್ರಕಾರದ ಭಕ್ತಿ ಏನು
ಲಭ್ಯತೆ ಕಾರ್ತಿಕೆ ನರೆ, ಕಾರ್ತಿಕದಲ್ಲಿ ನಮಗೆ ಸಿಕ್ಬಿಡುತ್ತಂತೆ. ಏನು ಮಾಡೋದ್ರಿಂದ? ಶ್ರೀ ದಾಮೋದರ ಸೇವನ, ದಾಮೋದರನ ಸೇವೆ ಮಾಡೋದ್ರಿಂದ. ಸೊ ದಾಮೋದರ ಅಂದಾಗೇನು? ದಾಮೋದರ ಅಂದರೆ ಆ ಕೃಷ್ಣ. ಉದರ ಅಂದರೆ ಗೊತ್ತಾಯ್ತಲ್ಲ, ಉದರ ಅಂದರೆ ದಾಮ ಅಂದರೆ ಕಟ್ಟಿದ್ದು. ಯಾವ ರೂಪ, ಯಾವ ಕೃಷ್ಣನನ್ನ ಯಶೋದೆ ಕಟ್ಟಿದ್ವಲ್ಲ ಆ ರೂಪಕ್ಕೆ ದಾಮೋದರ. ಯಾವ ಕೃಷ್ಣನನ್ನ, ಕೃಷ್ಣ ಚಿಕ್ಕವನಿದ್ದಾನೆ, ದೊಡ್ಡವನಿದ್ದಾನೆ, 16 ವರ್ಷದ ಬಾಲಕನಿದ್ದಾನೆ. ಅಂದರೆ ಶಾಸ್ತ್ರದಲ್ಲಿ, ನಮ್ಮ ಆಚಾರ್ಯರು ಮತ್ತು ಶಾಸ್ತ್ರದಲ್ಲಿ ಕೃಷ್ಣನ ಬೇರೆ ಬೇರೆ ರೂಪಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಕಿಶೋರ, ಕೌಮಾರ, ಒಂದೊಂದು ಸಂಪ್ರದಾಯದಲ್ಲಿ ಬೇರೆ ಬೇರೆ ಕೃಷ್ಣನ ಬೇರೆ ಬೇರೆ ರೂಪಗಳನ್ನು ಅವರು ಏನು ಮಾಡ್ತಾರೆ? ಆರಾಧನೆ ಮಾಡ್ತಾರೆ. ಈಗ ವಲ್ಲಭ ಸಂಪ್ರದಾಯ ಅಂತೇಳಿ ರಾಜಸ್ಥಾನ್, ಗುಜರಾತ್ದಲ್ಲಿ ಅದು ತುಂಬ ಪ್ರಸಿದ್ಧ ಇದೆ. ಅವರು ಯಾವಾಗಲೂ ಲಡ್ಡು ಗೋಪಾಲನನ್ನ ಪೂಜೆ ಮಾಡ್ತಾರೆ. ಅವರು ಅಂದರೆ ಅವ್ರಿಗೆ ಕೃಷ್ಣ ಅಂದ್ರೆ ಏನೋ ಸಣ್ಣ ಮಗು, ಒಂದು ವಾತ್ಸಲ್ಯ ಭಾವದಿಂದ ಅವ್ರು ಏನು ಮಾಡ್ತಾರೆ? ಸೇವೆ ಮಾಡ್ತಾರೆ ಭಗವಂತ. ಅವ್ರಿಗೆ ಚೆನ್ನಾಗಿ ತಿನ್ಸು, ನೀವು ನಾದ್ವಾರ ಅಂತಿದೆ, ನಾದ್ವಾರ, ಅಲ್ಲಿ ಒಬ್ಬರು ಮಾತಾಜಿ ಅವರು ನಾದ್ವಾರದಿಂದ ಅಲ್ಲಿ ಶ್ರೀನಾಥ್ಜಿ ಅಂತ ಹೇಳಿ ಒಂದು ಭಗವಂತನ, ಶ್ರೀನಾಥ್ ಅಂದರೆ ಯಾರು? ಅವನು ಗಿರಿಧಾರಿ, ಗೋವರ್ಧನ ಗಿರಿಧಾರಿ. ಸೊ ಈ ಥರ ಅವನ ರೂಪ ಇದೆ. ತುಂಬ ಪ್ರಸಿದ್ಧ ದೇವಸ್ಥಾನ ಶ್ರೀನಾಥ್. ಅಲ್ಲಿ ಇಷ್ಟೊಂದು ಈ ಖಾದ್ಯ ಪದಾರ್ಥಗಳನ್ನು ಮಾಡಿ 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 ಅವನಿಗೆ ತಿನ್ನಿಸ್ತಾರೆ. ಸಣ್ಣ ಮಗು ಚೆನ್ನಾಗಿ ತಿಂದು ಬೆಳಿಬೇಕಂತ ಹೇಳಿ ಅವನ ವಾತ್ಸಲ್ಯ ಭಾವ. ನೀವು ಅಲ್ಲಿ ಹೋಗಿ ನೋಡಿ, ಎಷ್ಟೊಂದು ಪ್ರಸಾದ ಇರುತ್ತೆ, ಇಷ್ಟು ದೊಡ್ಡ ದೊಡ್ಡದು ಲಡ್ಡು ಅವನಿಗೆ ಅರ್ಪಣೆ ಮಾಡ್ತಾರೆ. ಒಂದು ಬಾರಿ ಹೋಗೋಣ, ಒಂದು 5-6 ವರ್ಷ ಹಿಂದೆ ಹೋಗಿದ್ವಿ ನಾವು. ಸೊ ಹೀಗೆ ಆ ಶ್ರೀನಾಥ್ಜಿ ಅದು ಆ ಗೋವರ್ಧನದ ಮೇಲೆ ಇತ್ತು ಮುಂಚೆ ಆ ದೇವಸ್ಥಾನ. ಈ ಮುಘಲರು ಆಕ್ರಮಣ ಮಾಡಿದಾಗ ಅಲ್ಲಿಂದ ಅದು ರಾಜಸ್ಥಾನಕ್ಕೆ ಏನೋ ಸ್ಥಾನಾಂತರವಾಯಿತು, ಟ್ರಾನ್ಸ್ಫರ್ ಆಯಿತು. ಸೊ ಈಗ ದಾಮೋದರನನ್ನ ಸೇವೆ ಮಾಡೋದ್ರಿಂದ ವಿಶೇಷವಾಗಿ ಮಥುರಾಯಾಮ್ ಸಕ್ರದವಿ, ವಿಶೇಷವಾಗಿ ಮಥುರಾದಲ್ಲಿ. ಸೊ ಇದರ ಅರ್ಥ ಏನು? ಸಾರವಾಗಿ ಹೇಳೋದಂದ್ರೆ, ಯಾವ ಭಕ್ತಿ ಮುಕ್ತ ಪುರುಷರಿಗೂ ದುರ್ಲಭವಾಗಿದೆ ಅಲ್ಲ, ಆ ಭಕ್ತಿ ನಮಗೆ ತುಂಬ ಸರಳವಾಗಿ ಕಾರ್ತಿಕದಲ್ಲಿ ದಾಮೋದರನನ್ನು ಸೇವೆ ಮಾಡೋದ್ರಿಂದ ನಮಗೆ ಲಭಿಸುತ್ತದೆ. ಮತ್ತು ವಿಶೇಷವಾಗಿ ಮಥುರಾದಲ್ಲಿ ಹೊರಗಡೆ ಮಾಡಿದ್ರೂ ಸಿಗುತ್ತೆ. ಇದರ ಅರ್ಥ ಸದ್ವಂಜಸ ಹರೇ ಭಕ್ತಿ ಲಭ್ಯತೆ ಕಾರ್ತಿಕೇನ ಮಥುರಾಯಾಮ್ ಸಕ್ರದವಿ ಶ್ರೀದಾಮೋದರ ಸೇವನ. ಅದಕ್ಕೋಸ್ಕರ ಪ್ರತಿದಿನ ನಾವು ಈ ಒಂದು ತಿಂಗಳು ಏನು ಮಾಡ್ತೀವಿ? ದಾಮೋದರ ಅಷ್ಟಕವನ್ನು ಭಗವಂತನಿಗೆ ಅದನ್ನು ಸಲ್ಲಿಸಿ, ಪ್ರಾರ್ಥನೆ ಸಲ್ಲಿಸಿ, ಅದನ್ನು ಹಾಡಿ, ಆಮೇಲೆ ದಾಮೋದರನಿಗೆ ದೀಪದಾನ ಮಾಡೋದು. ಮತ್ತು ಸಾಮಾನ್ಯವಾಗಿ ಹೆಚ್ಚು ನಾಮ ಕೀರ್ತನೆ, ನಾಮಸ್ಮರಣೆ ಮತ್ತು ಸೇವೆಗಳಲ್ಲಿ ತೊಡಗಬೇಕು. ಸ್ವಲ್ಪ ಸೇವೆ ಮಾಡಿದ್ರೂ ನಮಗೆ ಹೆಚ್ಚು ಲಾಭ ಆಗುತ್ತೆ ಕಾರ್ತಿಕ ಮಾಸ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ. ಇದ್ರ ಮೇಲೆ ಪ್ರಭುಪಾದವರು ಅವರ ವ್ಯಾಖ್ಯಾನವನ್ನು ನಾವು ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ, ಈ 64 ಅಂಗಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದಿಷ್ಟು ಅಂಗಗಳೇನು, ಅವು ವಿಶೇಷ ಸೀಸನ್ನಲ್ಲಿ, ಬೇರೆ ಬೇರೆ ಋತುಗಳಲ್ಲಿ ಭಗವಂತನಿಗೆ ಸೇವೆ ಸಲ್ಲಿಸೋದು. ಈಗೆಲ್ಲ ನೀವೆಲ್ಲ ನಾವು ಮಾಡ್ತೀರಲ್ಲ, ಶ್ರಾವಣ ಮಾಸದಲ್ಲಿ ಒಂದಿಷ್ಟು ವಿಶೇಷ ಪೂಜೆಗಳನ್ನು ಸಲ್ಲಿಸ್ತೇವೆ. ಈ ಥರ ಮತ್ತು ನಿತ್ಯ ಕರ್ಮಗಳು, ನಿತ್ಯ ಸೇವೆಗಳಿರುತ್ತೆ, ಪ್ರತಿದಿನ ನಿತ್ಯ ಸೇವೆ. ಸೊ
ಇದು ಒಂದು ಈ ಬೇರೆ ಋತುಗಳಲ್ಲಿ ಮಾಡುವ ಸೇವೆ, ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ. ಊರ್ಜ ವ್ರತವೆಂಬುದು ಹಬ್ಬ ಹರಿದಿನಗಳ ಪೈಕಿ ಬಹು ಮುಖ್ಯವಾದದ್ದು. ಈ ವ್ರತವನ್ನು ಕಾರ್ತಿಕ ಮಾಸದಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ಆಚರಿಸಲಾಗುತ್ತದೆ. ಪ್ರಭುವನ್ನು ಅವನ ದಾಮೋದರ ರೂಪದಲ್ಲಿ ಪೂಜಿಸುವ ನಿರ್ದಿಷ್ಟ ಕಾರ್ಯಕ್ರಮದ ಮೂಲಕ ಈ ವ್ರತವನ್ನು ವಿಶೇಷವಾಗಿ ವೃಂದಾವನದಲ್ಲಿ ಆಚರಿಸಲಾಗುತ್ತದೆ. ಯಶೋದೆಯು ಕೃಷ್ಣನನ್ನು ಹಗ್ಗದಿಂದ ಬಿಗಿದು ಕಟ್ಟಿ ಹಾಕಿದ್ದುದನ್ನು ದಾಮೋದರ ಎನ್ನುವ ಹೆಸರು ಸೂಚಿಸುತ್ತದೆ. ಭಗವಾನ್ ದಾಮೋದರನು ಅವನ ಭಕ್ತರಿಗೆ ಬಲು ಪ್ರಿಯನಾಗಿರುವಂತೆ ದಾಮೋದರ ಅಥವಾ ಕಾರ್ತಿಕ ಎಂಬ ಮಾಸ ಎನ್ನುವುದು ಕೂಡ ಭಕ್ತರಿಗೆ ಬಲು ಪ್ರಿಯವಾದ ಆ ಶ್ಲೋಕನ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಬರುವ ಊರ್ಜ ವ್ರತದ ಸಮಯದಲ್ಲಿ ಭಕ್ತಿ ಸೇವೆಯನ್ನು ಮಥುರಾದಲ್ಲಿ ಮಾಡುವುದು ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಅನೇಕ ಭಕ್ತರು ಈ ಭಕ್ತಿಯು ಹಾಗೆಯೇ ಆಚರಿಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ಪ್ರಭು ಪೂಜೆ ಮಾಡುವ ಸಲುವಾಗಿ ಭಕ್ತರು ಮಥುರಾ ಅಥವಾ ವೃಂದಾವನಗಳಿಗೆ ಹೋಗುತ್ತಾರೆ. ಪದ್ಮಪುರಾಣದಲ್ಲಿ ಹೀಗೊಂದು ಯುಕ್ತಿ ಉಂಟು. ಭಗವಂತನ ಭಕ್ತನಿಗೆ ಮುಕ್ತಿಯನ್ನು ಐಹಿಕ ಸುಖವನ್ನು ನೀಡಬಹುದು. ಆದರೆ ಮಥುರಾ ಪಟ್ಟಣದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸ್ವಲ್ಪ ಕಾಲ ಭಕ್ತಿ ಸೇವೆ ಮಾಡಿದ ತರುವಾಯ ಭಗವಂತನಲ್ಲಿ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವಂತೆ ಭಕ್ತರ ಅಪೇಕ್ಷೆಯಾಗಿ ಉಳಿಯುತ್ತದೆ. ಈ ಮಾತಿನ ಭಾವಾರ್ಥ ಹೀಗೆ: ತನ್ನ ಭಕ್ತಿ ಸೇವೆ ಮಾಡುವ ಭಾಗ್ಯವನ್ನು ಭಗವಂತನು ಸೇವಾಸಕ್ತಿ ಇಲ್ಲದ ಸಾಧಾರಣರಿಗೆ ಕರುಣಿಸುವುದಿಲ್ಲ. ಆದರೆ ನಿಯಂತ್ರಕ ತತ್ವಗಳ ಅನುಸಾರ ಕಾರ್ತಿಕ ಮಾಸದಲ್ಲಿ ಭಾರತದ ಮಥುರಾ ಪಟ್ಟಣದ ಪಾಸಲೆಯಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಭಕ್ತಿ ಸೇವೆ ಮಾಡುವ ಭಕ್ತನಿಗೂ ಕೂಡ ಪ್ರಭುವಿನ ಅಂತರಂಗದ ದಾಸನಾಗುವ ಭಾಗ್ಯವನ್ನು ಕರುಣಿಸಲಾಗಿದೆ. ಇದರ ಅರ್ಥ ನೋಡಿ, ಇವನ್ ಇಫ್ ವಿ ಡೋಂಟ್ ಹ್ಯಾವ್ ಡಿಸೈರ್, ಏನೋ ನೆಗ್ಲೆಕ್ಟ್ಫುಲಿ ನಾವು ಒಂದೊಂದು ಬಾರಿ ಮಾಡ್ತೀವಲ್ಲ, ನಮಗೆ ಅದರಲ್ಲಿ ಆಸಕ್ತಿ ಇರಲ್ಲ, ಏನೋ ಔಪಚಾರಿಕವಾಗಿ ಮಾಡಿಬಿಡ್ತೀವಿ. ಆ ಥರ ಮಾಡಿದ್ರೂ ಭಗವಂತ ಅವರಿಗೆ ಶುದ್ಧ ಭಕ್ತಿಯನ್ನು ಕೊಡ್ತಾನೆ ಅಂತ ಹೇಳಿ ಬಗ್ಗೆ ಹೇಳಿ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದೆಯಾ? केवल मतलब अरे अब वही है, वो अनन्य भक्ति कहते हैं ना, शुद्ध भक्ति, अनन्य भक्ति, उसको ही केवल भक्ति। केवल मतलब क्या है? कुछ और नहीं करना है, भक्ति में ही लगना है, भक्ति सेवा करना है। अनन्य मतलब क्या है? सिर्फ भगवान को ही निष्ठापूर्वक मानना, ऐसे ಅವ್ಯಭಿಚಾರಿಣಿ ಅಂದ್ರೆ ಯಾರು ಒಂದು ಸ್ವಾಮಿಗೆ ನಿಷ್ಠೆ ಇರಲ್ಲ. ಅವ್ಯಭಿಚಾರಿಣಿ ಭಕ್ತಿ ಅಂದ್ರೆ ಏನು? ಕೃಷ್ಣನಲ್ಲಿ ನಿಷ್ಠೆ ಇಟ್ಕೊಂಡು, ಅದರ ಅರ್ಥ ನಾವು ಬೇರೆ ಏನೋ ಯಾವುದೇ ಭೌತಿಕದಲ್ಲಿನೂ ತೊಡಗಲ್ಲ, ಬರೀ ಭಕ್ತಿ ಸೇವೆಯಲ್ಲಿ ತೊಡಗ. ಅದಕ್ಕೆ ಕೇವಲ ಅಂತ ಎಲ್ಲ ಈ ಶಬ್ದಗಳು ಒಂದೇ ಸಮಾನಾಂತರ ಪದ. ಅನನ್ಯ ಭಕ್ತಿ, ಕೇವಲ ಭಕ್ತಿ, ಅವ್ಯಭಿಚಾರಿಣಿ ಭಕ್ತಿ, ಉತ್ತಮ ಭಕ್ತಿ, ಶುದ್ಧ ಭಕ್ತಿ, ಪರಾಭಕ್ತಿ, ಮದ್ಭಕ್ತಿ ಲಭತೆ ಪರಾಂ. और कुछ है? ठीक है. हरे कृष्ण.